Hello students, welcome to IIMS AV classes. This is our class number 10 of Microsoft Excel 2007. Students, ನಾವು ಇವತ್ತಿನ ಕ್ಲಾಸ್ ನಲ್ಲಿ ಪಿವಟ್ ಟೇಬಲ್ ಅಂದ್ರೇನು, ಪಿವಟ್ ಟೇಬಲ್ ನ ಹೇಗೆ ಯೂಸ್ ಮಾಡ್ಕೋಬಹುದು ಅನ್ನೋದನ್ನ ಕಲಿಯೋಣ. ಸ್ಟೂಡೆಂಟ್, ಇಲ್ಲಿ ನಮ್ಮ ಹತ್ರ ಸಮ್ ಡೇಟಾ ಇದೆ. ಇದು ಒಂದು ಕಂಪನಿಯ ಎಂಪ್ಲಾಯ್ ಡೇಟಾ. ಫಸ್ಟ್ ಕಾಲಮ್ ನಲ್ಲಿ ಎಂಪ್ಲಾಯ್ ನಂಬರ್, ನೆಕ್ಸ್ಟ್ ಎಂಪ್ಲಾಯ್ ನೇಮ್ ಅಂಡ್ ಆ ಎಂಪ್ಲಾಯ್ಸ್ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅನ್ನೋದು ಈ ಕಾಲಮ್ ನಲ್ಲಿ ಹೇಳ್ತಿದೆ. ಅಂಡ್ ಲಾಸ್ಟ್ ಕಾಲಮ್ ನಲ್ಲಿ ಆ ಎಂಪ್ಲಾಯೀಸ್ ತಗೊಳ್ತಾ ಇರುವಂತ ಸ್ಯಾಲರಿ. ಸೊ ಇಲ್ಲಿ ನನಗೆ ಕೇವಲ 14 ರೆಕಾರ್ಡ್ಸ್ ಮಾತ್ರ ಇದೆ. ಆದ್ರಿಂದ ನನಗೆ ಈಸಿಯಾಗಿ ಗೊತ್ತಾಗ್ತಿದೆ ಯಾವ ಎಂಪ್ಲಾಯಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂಡ್ ಅವ್ರು ಎಷ್ಟು ನೆಟ್ ಸ್ಯಾಲರಿ ತಗೊಳ್ತಾ ಇದ್ದಾರೆ ಅನ್ನೋದು. ಅದೇ ರೀತಿ ನಾನು ಪ್ರತಿಯೊಬ್ಬ ಎಂಪ್ಲಾಯಿ ಬಗ್ಗೆನೂ ಇನ್ಫಾರ್ಮೇಶನ್ ಈಸಿಯಾಗಿ ನೋಡ್ಬಿಟ್ಟು ತಿಳ್ಕೋಬಹುದು. ಬಟ್ ನನ್ನ ಹತ್ರ ತುಂಬಾ ರೆಕಾರ್ಡ್ಸ್ ಇದ್ದಾಗ, 100 ಜನ ಕೆಲಸ ಮಾಡುವಾಗ ಅವ್ರೆಲ್ಲಾರ ರೆಕಾರ್ಡ್ಸ್ ನಾನು ಜಸ್ಟ್ ನೋಡ್ತಾನೆ ಅನಲೈಸ್ ಮಾಡೋದಿಕ್ ಆಗೋದಿಲ್ಲ. ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವ ಎಂಪ್ಲಾಯಿ ಇದ್ದಾರೆ, ಒಂದು ಡಿಪಾರ್ಟ್ಮೆಂಟ್ ನಲ್ಲಿ ಟೋಟಲ್ ಎಷ್ಟು ಜನ ಎಂಪ್ಲಾಯಿ ಇದ್ದಾರೆ, ಅಥವಾ ಪರ್ಟಿಕ್ಯುಲರ್ ಒಬ್ಬ ಎಂಪ್ಲಾಯಿ ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ ಅನ್ನೋದು ನನಗೆ ತುಂಬಾ ನಿಧಾನ ಆಗುತ್ತೆ ನೋಡ್ತಾ ಅನಲೈಸ್ ಮಾಡ್ತಾ ಹೋದ್ರೆ. ಅಥವಾ ಒಂದು ಡಿಪಾರ್ಟ್ಮೆಂಟ್ ಗೆ ನಾವು ಟೋಟಲ್ ಆಗಿ ಎಷ್ಟು ಸ್ಯಾಲರಿನ ಪೇ ಮಾಡ್ತಾ ಇದೀವಿ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಇದನ್ನೆಲ್ಲ ನಾವು ಈಸಿಯಾಗಿ ಕೂಡ ಮಾಡಬಹುದು ಯೂಸಿಂಗ್ ಪಿವಟ್ ಟೇಬಲ್. ಸೊ ಪಿವಟ್ ಟೇಬಲ್ ಅನ್ನೋದು MS Excel ನ ಅತ್ಯಂತ ಉಪಯೋಗಕಾರಿಯಾದಂತಹ ಆಪ್ಷನ್, ಅತ್ಯಂತ ಉಪಯೋಗಕಾರಿಯಾದ ಫೀಚರ್ ಇದು ತುಂಬಾ ಯೂಸ್ಫುಲ್ ಎಕ್ಸೆಲ್ ನಲ್ಲಿ. ಇದು ತುಂಬಾ ಜನ ಪಿವಟ್ ಟೇಬಲ್ ಎಕ್ಸೆಲ್ ನಲ್ಲಿ ಕಲಿಯೋದು ಕಷ್ಟ ಅನ್ಕೊಳ್ತಾರೆ, ಆದ್ರೆ ಆ ತರ ಏನಿಲ್ಲ. ಇದು ಎಕ್ಸೆಲ್ ನಲ್ಲಿ ತುಂಬಾ ಈಸಿಯಾಗಿ ಕಲಿಬಹುದು. ಬಟ್ ನೀವೀಗ ನಿಧಾನಕ್ಕೆ ಗಮನಿಸ್ತಾ ಹೋಗಿ. ಸೊ ಪಿವಟ್ ಟೇಬಲ್ ಏನ್ ಮಾಡುತ್ತೆ ಅಂದ್ರೆ, ನಮ್ಮ ಒಂದು ದೊಡ್ಡ ಡೇಟಾ, ನಮ್ಮ ಹತ್ರ ಇರುವಂತ ದೊಡ್ಡ ಟೇಬಲ್ ಆಫ್ ಡೇಟಾನ ಕಾಂಪ್ಯಾಕ್ಟ್ ಮಾಡಿ ಚಿಕ್ಕದಾಗಿ ತೋರಿಸುತ್ತೆ. ಬಟ್ ಯಾವುದೇ ರೆಕಾರ್ಡ್ಸ್ ನ ಮಿಸ್ ಮಾಡೋದಿಲ್ಲ. ಎಲ್ಲಾ ರೆಕಾರ್ಡ್ಸ್ ಇರುತ್ತೆ, ಬಟ್ ನಮ್ಗೆ ಚಿಕ್ಕದಾಗಿ ಟೇಬಲ್ ಕಾಣುತ್ತೆ. ಸೊ ನಾವೊಂದು ಪಿವಟ್ ಟೇಬಲ್ ಇಂದ ನಾವ್ ಏನೇನೆಲ್ಲ ಮಾಡಬಹುದು ಅಂದ್ರೆ, ಡಿಪಾರ್ಟ್ಮೆಂಟ್ ನೆಲ್ಲ ಸಾರ್ಟ್ ಮಾಡಬಹುದು, ಸಮ್ ಮಾಡಬಹುದು, ನಮಗ್ ಬೇಕಾಗಿರುವಂತಹ ರೋಸ್ ನ ಕಾಲಮ್ಸ್ ನ ನಮಗ್ ಬೇಕಾಗಿರೋ ತರ ರೋ ಅಂಡ್ ಕಾಲಮ್ ನ ಅರೇಂಜ್ ಮಾಡ್ಕೋಬಹುದು, ಅವನ್ನೆಲ್ಲ ಮಾಡಬಹುದು. ಸೊ ಬನ್ನಿ ಈಗ ನೋಡೋಣ ಈ ಒಂದು ಡೇಟಾ ಅಥವಾ ಟೇಬಲ್ಗೆ ಪಿವಟ್ ಟೇಬಲ್ ನ ಹೇಗೆ ಆಡ್ ಮಾಡಬೇಕು ಅಂತ. ಸೊ ನೀವು ಪಿವಟ್ ಟೇಬಲ್ ನ ಅಪ್ಲೈ ಮಾಡ್ತಾ ಇದ್ದೀರಾ ಅಥವಾ ಪಿವಟ್ ಟೇಬಲ್ ನ ಇನ್ಸರ್ಟ್ ಮಾಡ್ತಿದ್ದೀರಾ ಅಂದ್ರೆ, ನಿಮ್ಮ ಹತ್ರ ಇರೋ ಡೇಟಾದಲ್ಲಿ ಫಸ್ಟ್ ಸೆಲ್ ಕ್ಲಿಕ್ ಮಾಡ್ಕೊಳ್ಳಿ, ಅಥವಾ ಪೂರ್ತಿ ಡೇಟಾನ ಸೆಲೆಕ್ಟ್ ಮಾಡ್ಕೋಬಹುದು, ನೋ ಪ್ರಾಬ್ಲಮ್. ಒಂದ್ ಸೆಲ್ ಕ್ಲಿಕ್ ಮಾಡಿದ್ರು ಬರುತ್ತೆ. ಸೊ ಡೇಟಾ ಒಳಗಿರ್ಲಿ, ಹೊರಗಡೆ ಇರಬಾರ್ದು ಸೆಲ್. ಈ ಸೆಲ್ ಪಾಯಿಂಟರ್ ಏನಿದೆ ನಿಮ್ಮ ಡೇಟಾ ಒಳಗಡೆ ಕ್ಲಿಕ್ ಆಗಿರ್ಲಿ. ಕ್ಲಿಕ್ ಆದ ತಕ್ಷಣ ಇನ್ಸರ್ಟ್ ಟ್ಯಾಬ್ ಹೋಗ್ಬೇಕು. ಇನ್ಸರ್ಟ್ ಟ್ಯಾಬ್ ನಲ್ಲಿ ಆಲ್ರೆಡಿ ನಾವು ತುಂಬಾ ಆಪ್ಷನ್ಸ್ ನ ಕಲ್ತಿದೀವಿ. ನಮ್ಗೆ ಚಾರ್ಟ್ಸ್ ಗೊತ್ತಾಗಿದೆ ಅಂಡ್ ಇಲಿಸ್ಟ್ರೇಷನ್ ಅಲ್ಲಿ ಇರುವಂತ ಆಪ್ಷನ್ಸ್ ಎಲ್ಲ ನಾವು MS Word ಅಲ್ಲಿ ಕಲ್ತು ಬಂದಿದ್ದೀವಿ. ಅದರಿಂದ ನಾನು ಇಲ್ಲಿ ಡೈರೆಕ್ಟ್ ಆಗಿ ಪಿವಟ್ ಟೇಬಲ್ ಆಪ್ಷನ್ ನ ಹೇಳ್ತೀನಿ. ಇನ್ಸರ್ಟ್ ಟ್ಯಾಬ್ ನಲ್ಲಿ ಪಿವಟ್ ಟೇಬಲ್ ಅಂತ ಇಲ್ಲಿ ನಿಮ್ಗೆ ಐಕಾನ್ ಕಾಣಿಸ್ತಾ ಇದೆ. ಇದನ್ನ ಕೆಳಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಎರಡು ಆಪ್ಷನ್ ಇದೆ, ಪಿವಟ್ ಟೇಬಲ್, ಪಿವಟ್ ಚಾರ್ಟ್. ಪಿವಟ್ ಟೇಬಲ್ ಅಂಡ್ ಪಿವಟ್ ಚಾರ್ಟ್. ನಮಗ್ ಬೇಕಾಗಿರೋದೇನು ಪಿವಟ್ ಟೇಬಲ್. ಸೊ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳೋಣ. ಆಗ ಕ್ರಿಯೇಟ್ ಪಿವಟ್ ಟೇಬಲ್ ಅನ್ನೋ ಒಂದು ವಿಂಡೋ ಬರುತ್ತೆ. ಅದರ್ವೈಸ್ ನಾವು ಡೈರೆಕ್ಟ್ ಆಗಿ ಐಕಾನ್ ಮೇಲೆ ಕೂಡ ಕ್ಲಿಕ್ ಮಾಡಬಹುದು. ಸೊ ಆಗ್ಲೂ ಕೂಡ ನಮಗೆ ಕ್ರಿಯೇಟ್ ಪಿವಟ್ ಟೇಬಲ್ ಅನ್ನೋ ಒಂದು ಡೈಲಾಗ್ ಬಾಕ್ಸ್ ಅಥವಾ ವಿಂಡೋ ಓಪನ್ ಆಗುತ್ತೆ. ಸೊ ಇಲ್ಲಿ ಏನ್ ತೋರಿಸ್ತಾ ಇದೆ ಅಂದ್ರೆ, ನಾವು ಸೆಲೆಕ್ಟ್ ಮಾಡಿದಂತಹ ಡೇಟಾ ರೇಂಜ್. ಇಲ್ಲಿ ನೋಡಿ, ನಾವು ಒಂದು ಸೆಲ್ ಮಾತ್ರ ಸೆಲೆಕ್ಟ್ ಮಾಡಿಟ್ಟಿದ್ದೆ, ಬಟ್ ಪೂರ್ತಿ ಡೇಟಾ ಆಟೋಮೆಟಿಕ್ ಆಗಿ ಸೆಲೆಕ್ಟ್ ಆಗಿದೆ. ಎಕ್ಸೆಲ್ ಥಿಂಕ್ ಮಾಡುತ್ತೆ ಎಲ್ಲಿವರೆಗೂ ಡೇಟಾ ಇದೆ ಅಂತ, ಅದನ್ನ ಪೂರ್ತಿ ತಗೊಳುತ್ತೆ. ಅದು ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ಈ ಡಾಲರ್ ಸೈನ್ ಏನಕ್ಕೆ ತೋರಿಸ್ತಾ ಇದೆ ಅನ್ನೋದನ್ನ ನಾನು ಮುಂದಿನ ಕ್ಲಾಸ್ಗಳಲ್ಲಿ ಹೇಳ್ತೀನಿ, ಆ ಡಾಲರ್ ಸೈನ್ ಬಗ್ಗೆ ನಿಮ್ಗೆ. ಸೊ ಇಲ್ಲಿ ನಮಗೆ ಕೇಳ್ತಿದೆ, ಚೂಸ್ ವೇರ್ ಯು ವಾಂಟ್ ದ ಪಿವಟ್ ಟೇಬಲ್ ರಿಪೋರ್ಟ್ ಟು ಬಿ ಪ್ಲೇಸ್ಡ್ ಅಂದ್ರೆ ಎರಡು ಆಪ್ಷನ್ ಕೇಳ್ತಾ ಇದೆ, ನ್ಯೂ ವರ್ಕ್ ಶೀಟ್, ಎಕ್ಸಿಸ್ಟಿಂಗ್ ವರ್ಕ್ ಶೀಟ್. ಈಗ ಪಿವಟ್ ಟೇಬಲ್ ಇನ್ಸರ್ಟ್ ಆಗುತ್ತೆ, ಅದು ನಿಮ್ಗೆ ಹೊಸ ವರ್ಕ್ ಶೀಟ್ ಅಲ್ಲಿ ಬೇಕಾ, ಅಥವಾ ಈ ವರ್ಕ್ ಶೀಟ್ ಏನಿದೆ ಕರೆಂಟ್ ವರ್ಕ್ ಶೀಟ್ ಇದರಲ್ಲೇ ಬೇಕಾ ಅಂತ ಕೇಳ್ತೀನಿ. ಸೊ ಇಲ್ಲಿ ನೋಡಿ, ಈ ವರ್ಕ್ ಶೀಟ್ ಗೆ ನಾನು ಪಿವಟ್ ಟೇಬಲ್ ಅಂತ ಹೆಸರು ಕೊಟ್ಟಿದ್ದೀನಿ. ಇಲ್ಲಿ ನೀವು ಕೆಳಗಡೆ ನೋಡಬಹುದು. ಸೊ ನನಗೆ ಈ ವರ್ಕ್ ಶೀಟ್ ಅಲ್ಲಿ ಬೇಡ, ಹೊಸ ವರ್ಕ್ ಶೀಟ್ ಅಲ್ಲಿ ಬೇಕು ಅಂದ್ರೆ ನ್ಯೂ ವರ್ಕ್ ಶೀಟ್ ಕೊಡು. ನ್ಯೂ ವರ್ಕ್ ಶೀಟ್ ಕೊಟ್ಟು ಓಕೆ ಕ್ಲಿಕ್ ಮಾಡ್ತೀನಿ ಈಗ ನಾನು. ಸೊ ಇಲ್ಲಿ ನೋಡಿ, ಶೀಟ್ 5 ಓಪನ್ ಆಯ್ತು. ಶೀಟ್ 5 ಓಪನ್ ಆಯ್ತು ಅಂಡ್ ಇಲ್ಲಿ ಪಿವಟ್ ಟೇಬಲ್ ಒಂದು ಬ್ಲಾಕ್ ಡಯಾಗ್ರಾಮ್ ಬಂದಿದೆ. ಅಂದ್ರೆ ಜನರಲ್ ಆಗಿ ಈ ರೀತಿ ಓಪನ್ ಆಗುತ್ತೆ. ಅಂಡ್ ಇಲ್ಲಿ ರೈಟ್ ಸೈಡ್ ಅಲ್ಲಿ ನೋಡಿದ್ರೆ ಪಿವಟ್ ಟೇಬಲ್ ಫೀಲ್ಡ್ ಲಿಸ್ಟ್ ಅನ್ನೋ ಒಂದು ಕಾಲಮ್ ಬೇರೆ ಓಪನ್ ಆಯ್ತು. ಇದೊಂದು ಟಾಸ್ಕ್ ಪೇನ್ ಇದು ಪಿವಟ್ ಟೇಬಲ್. ಅಂಡ್ ಇಲ್ಲಿ ಪಿವಟ್ ಟೇಬಲ್ ಟೂಲ್ಸ್ ಕೂಡ ಓಪನ್ ಆಯ್ತು. ಸೊ ನಮ್ಮ ಡೇಟಾ ಇಲ್ಲಿದೆ. ಪಿವಟ್ ಟೇಬಲ್ ಅಲ್ಲಿ ನಮ್ಮ ಡೇಟಾ ಇನ್ನೂ ಇದೆ. ನಾವು ನ್ಯೂ ವರ್ಕ್ ಶೀಟ್ ಅಂತ ಕೊಟ್ಟಿದ ತಕ್ಷಣ ಇಲ್ಲಿ ಶೀಟ್ 5 ಓಪನ್ ಆಯ್ತು. ಸೊ ಶೀಟ್ 5 ಅಲ್ಲಿ ಈ ರೀತಿ ಬಂದಿದೆ. ಈ ರೀತಿ ತೋರಿಸ್ತಾ ಇರುತ್ತೆ, ಎಂಪ್ಲಾಯ್ ನಂಬರ್, ಎಂಪ್ಲಾಯ್ ನೇಮ್, ಡಿಪಾರ್ಟ್ಮೆಂಟ್, ನೆಟ್ ಸ್ಯಾಲರಿ. ಇದಿಷ್ಟು 4 ಫೀಲ್ಡ್ ಗಳು ನೋಡಿ ಇಲ್ಲಿ. ಸೊ 4 ಫೀಲ್ಡ್ ಇದೆ ಅಲ್ವಾ.
ಸೊ ಪಿವಟ್ ಟೇಬಲ್ ಅಲ್ಲಿ 4 ಫೀಲ್ಡ್ ಈ ರೀತಿ ತೋರಿಸುತ್ತೆ. ಅಂಡ್ ಇಲ್ಲಿ 4 ಬಾಕ್ಸ್ ಗಳಿದೆ. ಇದ್ರ ಬಗ್ಗೆ ನಾನೀಗ ಹೇಳ್ತೀನಿ. ಇಲ್ಲಿ ನೋಡಿ, ರೋ ಲೇಬಲ್ಸ್, ಕಾಲಮ್ ಲೇಬಲ್ಸ್ ಅಂತ ಇದೆ. ಅಂದ್ರೆ ರೋ ಅಂದ್ರೆ ನಂಬರ್ಸ್ ಕೊಟ್ಟಿದ್ದಾರೆ. ರೋ ಅಲ್ಲಿ ನಿಮ್ಗೆ ಏನ್ ಬೇಕು ಅದನ್ನ ಇಲ್ಲಿ ಹಾಕಬೇಕು. ಕಾಲಮ್ ಅಲ್ಲಿ ಏನ್ ಡಿಸ್ಪ್ಲೇ ಆಗ್ಬೇಕು ಈ ಬಾಕ್ಸ್ ಅಲ್ಲಿ ಅದನ್ನ ಹಾಕಬೇಕು. ಸೊ ನಾನು ಡೈರೆಕ್ಟ್ ಆಗಿ ಇಲ್ಲಿ ಖಾಲಿ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಸೊ ನಾನು ನೋಡಿ ಇಲ್ಲಿ ನನಗೆ ಡೈರೆಕ್ಟ್ ಆಗಿ ಟೇಬಲ್ ಬಂದ್ಬಿಡುತ್ತೆ. ಸೊ ಎಲ್ಲಾ ಎಂಪ್ಲಾಯ್ ನೇಮ್ಸ್ ಬಂತು. ನಾನು ಇಲ್ಲಿ ಎಂಪ್ಲಾಯ್ ನೇಮ್ ನ ಕ್ಲಿಕ್ ಮಾಡಿದೆ, ಆದ್ರಿಂದ ಎಲ್ಲಾ ಎಂಪ್ಲಾಯ್ ನೇಮ್ ಬಂದಿದೆ. ಅಂಡ್ ಇಲ್ಲಿ ಫಿಲ್ಟರ್ ಕೂಡ ಅಪ್ಲೈ ಆಗೋಯ್ತು. ಓಕೆ. ಅಂಡ್ ಅದೇ ತರ ನಾನು ಡಿಪಾರ್ಟ್ಮೆಂಟ್ ನ ಕ್ಲಿಕ್ ಮಾಡ್ತೀನಿ. ಸೊ ಅವರವರ ಡಿಪಾರ್ಟ್ಮೆಂಟ್ ಕೂಡ ಬಂದ್ಬಿಡ್ತು. ಸೊ ನನಗೆ ಈ ರೀತಿ ಬೇಡ, ನಾನು 2 ಚೆಕ್ ಮಾರ್ಕ್ ನ ತೆಗಿತೀನಿ. ಸೊ ಈ ರೀತಿ ಜನರಲ್ ಆಗಿ ಓಪನ್ ಮಾಡಿದ ತಕ್ಷಣ ಈ ರೀತಿ ಇರುತ್ತೆ. ನನಗೆ ರೋ ಅಲ್ಲಿ ಎಂಪ್ಲಾಯ್ ನೇಮ್ ಬೇಕು, ಆದ್ರಿಂದ ನಾನು ಈ ಎಂಪ್ಲಾಯ್ ನೇಮ್ ನ ಈ ರೀತಿ ಡ್ರ್ಯಾಗ್ ಮಾಡ್ತಾ ಬರ್ತೀನಿ. ಲೆಫ್ಟ್ ಕ್ಲಿಕ್ ನ ಇಟ್ಕೋಬೇಕು. ಲೆಫ್ಟ್ ಕ್ಲಿಕ್ ಮಾಡ್ತಾ ಹಾಗೆ ತಂದು ಈ ರೋ ಲೇಬಲ್ ಬಾಕ್ಸ್ ಅಲ್ಲಿ ಬಿಡಬೇಕು. ಈಗ ನೋಡಿ, ರೋಸ್ ಅಲ್ಲಿ ಎಲ್ಲಾ ಎಂಪ್ಲಾಯ್ ನೇಮ್ಸ್ ಬಂದಿದೆ. ಅಂಡ್ ನಾನೀಗ ಡಿಪಾರ್ಟ್ಮೆಂಟ್ ನ ಕೂಡ ಅದೇ ರೀತಿ ಡ್ರ್ಯಾಗ್ ಮಾಡ್ಕೊಂಡು ಬರ್ತೀನಿ. ಸೊ ಡ್ರ್ಯಾಗ್ ಕ್ಲಿಕ್ ಮಾಡಿ ಇಟ್ಕೊಂಡು ಡ್ರ್ಯಾಗ್ ಮಾಡ್ತಾ ಬಂದು ಇಲ್ಲೇ ಬಿಡ್ತೀನಿ. ಸೊ ನನಗೆ ಈ ರೀತಿ ತೋರಿಸ್ತಾ ಇದೆ. ಪ್ರತಿಯೊಬ್ಬ ಎಂಪ್ಲಾಯ್ ನೇಮ್ ಕೆಳಗಡೆ ಅವರ ಡಿಪಾರ್ಟ್ಮೆಂಟ್ ತೋರಿಸ್ತಾ ಇದೆ. ಸೊ ಅಭಿರಾಮ್ ಅಂಡ್ ಅವರ ಡಿಪಾರ್ಟ್ಮೆಂಟ್, ಆಮೀರ್ ಡಿಪಾರ್ಟ್ಮೆಂಟ್, ಇದು ಆಲ್ಫಾಬೆಟಿಕಲ್ ಆರ್ಡರ್ ಅಲ್ಲಿ ಬಂದ್ಬಿಟ್ಟಿದೆ. ಎಲ್ಲಾ ಎಂಪ್ಲಾಯ್ ನೇಮ್ಸ್ ನೋಡಬಹುದು ನೀವು. ಅಂಡ್ ನನಗೆ ಈ ರೀತಿ ಬೇಡ, ನನಗೆ ಡಿಪಾರ್ಟ್ಮೆಂಟ್ ಎಲ್ಲ ಒಂದೇ ಕಡೆ ಸಾರ್ಟ್ ಆಗ್ಬೇಕು ಅಂದ್ರೆ ಇಲ್ಲಿ ಬನ್ನಿ, ಈ ಡಿಪಾರ್ಟ್ಮೆಂಟ್ ನ ಜಸ್ಟ್ ಮೇಲ್ಗಡೆ ಹಾಕಿ. ಸೊ ಇದೇ ಬಾಕ್ಸ್ ಅಲ್ಲಿ ಡಿಪಾರ್ಟ್ಮೆಂಟ್ ನ ಕ್ಲಿಕ್ ಮಾಡಿ ನಾನು ಮೇಲ್ಗಡೆ ತಳ್ತೀನಿ. ಸೊ ಇಲ್ಲಿ ನೋಡಿ, ಡಿಪಾರ್ಟ್ಮೆಂಟ್ ಮೇಲ್ ಬಂತು. ನನಗೆ ಇಲ್ಲಿ ವ್ಯೂ ಕೂಡ ಚೇಂಜ್ ಆಯ್ತು. ಸೊ ಡಿಪಾರ್ಟ್ಮೆಂಟ್ ವೈಸ್ ನನಗೆ ಈಗ ಡಿಸ್ಪ್ಲೇ ಆಗ್ತಿದೆ. ಸೊ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಅಡ್ಮಿನ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಜನ ಇದ್ದಾರೆ, ಅಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಜನ, ಸೇಲ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇಷ್ಟು ಜನ. ಓಕೆ, ನನಗೀಗ ನೀಟಾಗಿ ಗೊತ್ತಾಗ್ತಿದೆ. ಸೊ ನಾನು ಹೊರಗಡೆ ಕ್ಲಿಕ್ ಮಾಡಿದ್ರೆ ನನ್ನ ಈ ಟಾಸ್ಕ್ ಪೇನ್ ಹೋಯ್ತು. ಅಂಡ್ ನಾನು ಇಲ್ಲಿ ಒಳಗಡೆ ಕ್ಲಿಕ್ ಮಾಡಿದ್ರೆ ನನಗೆ ಅಗೈನ್ ಟಾಸ್ಕ್ ಪೇನ್ ಓಪನ್ ಆಗುತ್ತೆ. ಓಕೆ, ಸೊ ಇಲ್ಲಿ ಗ್ರ್ಯಾಂಡ್ ಟೋಟಲ್ ಖಾಲಿ ಇದೆ. ಇಲ್ಲಿ ಬನ್ನಿ, ವ್ಯಾಲ್ಯೂಸ್ ಸಮ್ ಆಗುತ್ತೆ. ಈ ಬಾಕ್ಸ್ ಅಲ್ಲಿ ನಾವ್ ಏನೇ ಹಾಕಿದ್ರು ಅದು ಆಡ್ ಆಗ್ತಾ ಹೋಗುತ್ತೆ. ಸೊ ನಾನೇನ್ ಮಾಡ್ತೀನಿ, ನೆಟ್ ಸ್ಯಾಲರಿನ ಈ ಒಂದು ಬಾಕ್ಸ್ ಅಲ್ಲಿ ಹಾಕ್ತೀನಿ. ಸೊ ನೆಟ್ ಸ್ಯಾಲರಿ ಅನ್ನೋ ಒಂದು ನೇಮ್ ನ ಡ್ರ್ಯಾಗ್ ಮಾಡ್ತಾ ಬಂದು ಇಲ್ಲಿ ಕ್ಲಿಕ್ ಮಾಡಿ ಬಿಡ್ತೀನಿ. ಸೊ ಇಲ್ಲಿ ನೋಡಿ, ಸಮ್ ಆಫ್ ನೆಟ್ ಸ್ಯಾಲರಿ ಅಂತ ಬಂದ್ಬಿಡ್ತು. ಅಂಡ್ ಗ್ರ್ಯಾಂಡ್ ಟೋಟಲ್ ಕೂಡ ತೋರಿಸ್ತಾ ಇದೆ ನಮಗೆ. ಇದು ಗ್ರ್ಯಾಂಡ್ ಟೋಟಲ್, ಇಷ್ಟು ಸ್ಯಾಲರಿನ ನಾವು ಎಲ್ಲಾ ಎಂಪ್ಲಾಯ್ಸ್ಗೆ ಸೇರಿಸಿ ಕೊಡ್ತಾ ಇದೀವಿ. ಅಂಡ್ ಅದೇ ರೀತಿ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಟೋಟಲ್ ತೋರಿಸ್ತಾ ಇದೆ. ಸೊ ನಾವು ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಕೊಡ್ತಾ ಇರೋದು ಟೋಟಲ್ 48,400 ಅಂಡ್ ಅಡ್ಮಿನ್ ಡಿಪಾರ್ಟ್ಮೆಂಟ್ ಗೆ 36,100 ಟೋಟಲ್ ಆಗಿ ಕೊಡ್ತಿದೀವಿ. ಅಂಡ್ ಆಯಾ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರಿಗೆ ಎಷ್ಟೆಷ್ಟು ಕೊಡ್ತಾ ಇದೀವಿ ಅನ್ನೋದು ಗೊತ್ತಾಗ್ತಿದೆ ನಮಗೆ. ಸೊ ಮಾರ್ಕೆಟಿಂಗ್ ಇಷ್ಟು ಕೊಡ್ತಾ ಇದೀವಿ. ಅಂಡ್ ಆ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾರ್ಯಾರಿದ್ದಾರೆ ಅವರವರ ಸ್ಯಾಲರಿ ಕೂಡ ಡಿಸ್ಪ್ಲೇ ಆಗಿದೆ. ಸೊ ಗ್ರ್ಯಾಂಡ್ ಟೋಟಲ್ ಅಲ್ಲಿ. ಅಂಡ್ ನಾನೀಗ ಜಸ್ಟ್ ನೇಮ್ ನ ಮೇಲ್ಗಡೆ ಹಾಕ್ತೀನಿ ಅಥವಾ ಡಿಪಾರ್ಟ್ಮೆಂಟ್ ಕೆಳಗೆ ಬರುತ್ತೆ, ಎರಡು ಒಂದೇ. ಸೊ ಈ ರೀತಿ ತೋರಿಸುತ್ತೆ. ಆಗ ಗ್ರ್ಯಾಂಡ್ ಟೋಟಲ್ ಸೇಮ್ ಇರುತ್ತೆ, ಬಟ್ ನೇಮ್ ವೈಸ್ ತೋರಿಸ್ತಾ ಇದೆ. ಸೊ ಈ ರೀತಿ ನೋಡಿದಾಗ ನಮ್ಗೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ. ಆದ್ರಿಂದ ಈ ಎಂಪ್ಲಾಯ್ ನೇಮ್ ನ ಕೆಳಗಡೆನೆ ಡ್ರ್ಯಾಗ್ ಮಾಡೋಣ. ಸೊ ಈಗ ನಮ್ಗೆ ಈಸಿಯಾಗಿ ಗೊತ್ತಾಗ್ತಿದೆ, ಚೆನ್ನಾಗಿ ಕಾಣಿಸ್ತಾ ಇದೆ ಕೂಡ. ಸೊ ಇಲ್ಲಿ ನಾನೇನ್ ಮಾಡ್ತೀನಿ, ಈಗ ಕಾಲಮ್ ನಲ್ಲಿ ನನಗೆ ಡಿಪಾರ್ಟ್ಮೆಂಟ್ ನೇಮ್ ಬರಬೇಕು ಅಂದ್ರೆ ಈ ಕಾಲಮ್ ಲೇಬಲ್ಸ್ ಅಲ್ಲಿ ಖಾಲಿ ಉಳಿದಿದೆ ಅಲ್ವಾ, ಈ ಡಿಪಾರ್ಟ್ಮೆಂಟ್ ನ ಡ್ರ್ಯಾಗ್ ಮಾಡಿ ನಾನು ಕಾಲಮ್ ಲೇಬಲ್ಸ್ ಗೆ ಹಾಕ್ತೀನಿ. ಇಲ್ಲಿ ನೋಡಿ, ಪಾಯಿಂಟ್ ಅನ್ನ ಗಮನಿಸ್ತಾ ಹೋಗಬೇಕು. ಡಿಪಾರ್ಟ್ಮೆಂಟ್ ನ ಇಲ್ಲಿಂದ ಡ್ರ್ಯಾಗ್ ಮಾಡಿ ಇಲ್ಲಿ ಬಿಡ್ತೀನಿ. ಈಗ ನೋಡಿ, ಕಾಲಮ್ ಅಲ್ಲಿ ಎಲ್ಲಾ ಡಿಪಾರ್ಟ್ಮೆಂಟ್ಸ್ ಬಂದಿದೆ. ಇದು ಅಕೌಂಟ್ಸ್ ಡಿಪಾರ್ಟ್ಮೆಂಟ್, ಇದು ಅಡ್ಮಿನ್, ಇದು ಮಾರ್ಕೆಟಿಂಗ್ ಅಂಡ್ ಇದು ಸೇಲ್ಸ್. ಅಂಡ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ 1, 2, 3 ಸ್ಯಾಲರಿ ತೋರಿಸ್ತಾ ಇದೆ. ಅಂದ್ರೆ ಇವ್ರು 3 ಜನ ಮಾತ್ರ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ದಾರೆ. ಇದು ಕಾಲಮ್ ವೈಸ್ ಬಂದಿದೆ. ಡಿಪಾರ್ಟ್ಮೆಂಟ್ಸ್ ಎಲ್ಲ ಕಾಲಮ್ ವೈಸ್ ತೋರಿಸ್ತಾ ಇದೆ. ಸೊ ಯಾಕೆಂದ್ರೆ ನಾವು ಕಾಲಮ್ ಲೇಬಲ್ ಅಲ್ಲಿ ಡಿಪಾರ್ಟ್ಮೆಂಟ್ ಅನ್ನೋ ಒಂದು ಫೀಲ್ಡ್ ನ ಹಾಕಿದೀವಿ. ಓಕೆ, ಫಿಲ್ಟರ್ ಕೂಡ ಅಪ್ಲೈ ಆಗಿದೆ. ನಾವು ಯಾವ ಡಿಪಾರ್ಟ್ಮೆಂಟ್ ಬೇಕಿದ್ರು ಫಿಲ್ಟರ್ ಮಾಡಿ ನೋಡಬಹುದು. ಅದರ್ವೈಸ್ ನಾನು ಇದನ್ನ ತಂದು ಅಗೇನ್ ಮತ್ತೆ ಇಲ್ಲೇ ಬಿಡಬಹುದು, ಅಥವಾ ನಾನು ಡಿಪಾರ್ಟ್ಮೆಂಟ್ ನ ರಿಪೋರ್ಟ್ ಫಿಲ್ಟರ್ ಗೆ ಹಾಕ್ತೀನಿ. ಸೊ ನಾನು ಈ ಡಿಪಾರ್ಟ್ಮೆಂಟ್ ನ ಡ್ರ್ಯಾಗ್ ಮಾಡಿ ರಿಪೋರ್ಟ್ ಫಿಲ್ಟರ್ ಅಂತ ಇಲ್ಲಿ ತಂದು ಬಿಡ್ತೀನಿ. ಸೊ ಇಲ್ಲಿ ತಂದು ಬಿಟ್ಟ ತಕ್ಷಣ ಇಲ್ಲಿ ನೋಡಿ, ಮೇಲ್ಗಡೆ ಡಿಪಾರ್ಟ್ಮೆಂಟ್ ಆಲ್ ಫಸ್ಟ್ ರೋ ಗಮನಿಸಿ, ಡಿಪಾರ್ಟ್ಮೆಂಟ್ ಆಲ್ ಅಂತ ಬಂದಿದೆ. ಅಂದ್ರೆ ಇದು ಎಲ್ಲಾ ಡಿಪಾರ್ಟ್ಮೆಂಟ್ ನ ವರ್ಕರ್ಸ್, ಇವರು ಎಲ್ಲಾ ಡಿಪಾರ್ಟ್ಮೆಂಟ್ ನ ಎಂಪ್ಲಾಯೀಸ್ ಇಲ್ಲಿ ತೋರಿಸ್ತಿದ್ದಾರೆ. ಸೊ ನಾನೇನ್ ಮಾಡಿದೀನಿ, ಡಿಪಾರ್ಟ್ಮೆಂಟ್ ನ ಫಿಲ್ಟರ್ ಬಾಕ್ಸ್ ಅಲ್ಲಿ ಹಾಕಿದೀನಿ. ಆದ್ರಿಂದ ಡಿಪಾರ್ಟ್ಮೆಂಟ್ ಇಲ್ಲಿ ಫಿಲ್ಟರ್ ಬಂದಿದೆ. ಈಗ ನಾನು ಯಾವ್ದಾದ್ರು ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಬಗ್ಗೆ ಇನ್ಫಾರ್ಮೇಶನ್ ನೋಡಬಹುದು. ಸೊ ಸೆಲೆಕ್ಟ್ ಮಲ್ಟಿಪಲ್ ಐಟಮ್ಸ್ ಕೊಟ್ರೆ ಎಲ್ಲ ಸೆಲೆಕ್ಟ್ ಆಗುತ್ತೆ ಒಟ್ಟಿಗೆ. ಓಕೆ ಕೊಟ್ರೆ ಸೊ ಎಲ್ಲರದ್ದು ಒಟ್ಟಿಗೆ ತೋರಿಸ್ತಾ ಇದೆ, ನಾರ್ಮಲ್ ಆಗಿ ಇದೆ. ಸೊ ನಾನೇನ್ ಮಾಡ್ತೀನಿ, ಈಗ ಆಲ್ ನ ತೆಗಿತೀನಿ.
ಈ ಫಿಲ್ಟರ್ ಆಪ್ಷನ್ ಬಗ್ಗೆ ನೀವು ಆಲ್ರೆಡಿ ಒಂದು ಕ್ಲಾಸ್ ಅಲ್ಲಿ ಕಲ್ತಿದ್ದೀರಾ. ಸೊ ನಾನು ಅಕೌಂಟ್ಸ್ ಮಾತ್ರ ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ. ಸೊ ಇಲ್ಲಿ ನೋಡಿ ಕೇವಲ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಇನ್ಫಾರ್ಮೇಶನ್ ತೋರಿಸ್ತು ಅಲ್ವಾ. ಸೊ ನಾನು ಫಿಲ್ಟರ್ ನ ಮತ್ತೆ ಚೇಂಜ್ ಮಾಡ್ತೀನಿ. ಅಕೌಂಟ್ ಜೊತೆ ಅಡ್ಮಿನ್ ಬೇಕು, ಎರಡನ್ನು ಕ್ಲಿಕ್ ಮಾಡಿ ಓಕೆ ಕೊಡ್ತೀನಿ. ಸೊ ಎರಡು ಇಲ್ಲಿ ತೋರಿಸ್ತಾ ಇದೆ. ಅಂಡ್ ನನಗೆ ಅಕೌಂಟ್ಸ್ ಅಡ್ಮಿನ್ ಬೇಡ, ಕ್ಯಾನ್ಸಲ್ ಮಾಡ್ತೀನಿ. ಸೇಲ್ಸ್ ಮಾರ್ಕೆಟಿಂಗ್ ಬೇಕು, ಎರಡನ್ನು ಕ್ಲಿಕ್ ಮಾಡಿ ಅಕೌಂಟ್ಸ್ ಕ್ಯಾನ್ಸಲ್ ಮಾಡಿ ಓಕೆ ಕೊಡ್ತೀನಿ. ಮಾರ್ಕೆಟಿಂಗ್ ಸೇಲ್ಸ್ ಮಾತ್ರ. ಸೊ ಇಲ್ಲಿ ನೋಡಿ ಇವೆರಡು ಮಾರ್ಕೆಟಿಂಗ್ ಅಂಡ್ ಸೇಲ್ಸ್ ಡಿಪಾರ್ಟ್ಮೆಂಟ್ ನೋಡಿ. ಅಂಡ್ ಅಗೇನ್ ಮತ್ತೆ ನೇಮ್ಸ್ ನಾನು ಇಲ್ಲಿ ಫಿಲ್ಟರ್ ಮಾಡಬಹುದು. ಸೊ ಇವರೆಲ್ಲರೂ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್ ಡಿಪಾರ್ಟ್ಮೆಂಟ್ ಅವರು. ನಾನು ಅಗೇನ್ ಮತ್ತೆ ಫಿಲ್ಟರ್ ಮಾಡಬಹುದು. ಅವರ ಗ್ರ್ಯಾಂಡ್ ಟೋಟಲ್ ಇದು ಅಷ್ಟೇ. ಇದು ಕೇವಲ ಎರಡು ಡಿಪಾರ್ಟ್ಮೆಂಟ್ ನ ಸ್ಯಾಲರಿ ಅಂಡ್ ಅವರ ಗ್ರ್ಯಾಂಡ್ ಟೋಟಲ್. ನೋಡಿ ಎಷ್ಟು ಈಸಿಯಾಗಿ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ ಡೇಟಾನ. ಇದನ್ನ ಬೇರೆ ಕಡೆ ನೀವು ಕಾಪಿ ಪೇಸ್ಟ್ ಮಾಡ್ಕೋಬಹುದು. ಅಂಡ್ ನಾನು ಇಲ್ಲಿ ಯಾವ್ಯಾವ ನಂಬರ್ ಯಾರ್ಯಾರಿಗಿದೆ ಅಂತ ಗೊತ್ತಾಗ್ತಿಲ್ಲ. ಎಂಪ್ಲಾಯ್ ನಂಬರ್ ಕಾಣಿಸ್ತಾ ಇಲ್ಲ ಅಲ್ವಾ. ಸೊ ನಾನು ಇಲ್ಲಿ ಎಂಪ್ಲಾಯ್ ನಂಬರ್ ಅಂತ ಕೂಡ ಕ್ಲಿಕ್ ಮಾಡಿದ್ರೆ ಸೊ ಎಂಪ್ಲಾಯ್ ನಂಬರ್ ಬಂದಿದೆ. ಬಟ್ ಇದು ಎಂಪ್ಲಾಯ್ ನಂಬರ್ ವ್ಯಾಲ್ಯೂಸ್ ಹತ್ರ ಹೋಗಿದೆ, ಯಾಕಂದ್ರೆ ಇದು ನಂಬರ್ ಆಗಿರೋದ್ರಿಂದ ವ್ಯಾಲ್ಯೂಸ್ ಹೋಗಿದೆ. ಸೊ ಇಲ್ಲಿದೆ ನೋಡಿ ಸಮ್ ಆಫ್ ಎಂಪ್ಲಾಯ್ ನಂಬರ್. ಇದನ್ನ ಡ್ರ್ಯಾಗ್ ಮಾಡಿ ನಾನು ರೋ ಲೇಬಲ್ಗೆ ತರ್ತೀನಿ. ಸೊ ನೋಡಿ ಎಂಪ್ಲಾಯ್ ನಂಬರ್ ಜೊತೆ ಅವರವರ ಹೆಸರು ಕೂಡ ಪ್ರಿಂಟ್ ಆಗಿದೆ. ಸೊ ಅವ್ರ ನೇಮ್ ಜೊತೆನೆ ನಂಬರು ಕೂಡ ನೋಡಬಹುದು ನಾನು. ಅಥವಾ ನಾನು ಎಂಪ್ಲಾಯ್ ನೇಮ್ ನ ಮೇಲ್ಗಡೆ ತಳ್ಳಿದ್ರೆ ಫಸ್ಟ್ ನೇಮ್ ಬರುತ್ತೆ, ಆಮೇಲೆ ಎಂಪ್ಲಾಯ್ ನಂಬರ್ ಬರುತ್ತೆ. ಸೊ ನೀವು ಯಾವ ರೀತಿ ಬೇಕಿದ್ರು ಮಾಡ್ಕೋಬಹುದು. ಅಥವಾ ಕಾಲಮ್ ಲೇಬಲ್ಸ್ ಅಲ್ಲಿ ನಮ್ಗೆ ಎಂಪ್ಲಾಯ್ ನೇಮ್ ನಂಬರ್ ಬೇಕಾಯ್ತು ಅಂದ್ರೆ ಅದನ್ನ ತಳ್ಳಿ ಇಲ್ಲಿಗೆ ಬಿಡಿ. ಸೊ ಎಂಪ್ಲಾಯ್ ನಂಬರ್ ಕಾಲಮ್ ಅಲ್ಲಿ ಬರ್ತಾ ಹೋಗುತ್ತೆ. ಅಥವಾ ನಮ್ಗೆ ಎಂಪ್ಲಾಯ್ ನಂಬರ್ ಬೇಡ ಇಲ್ಲಿಂದ ಅಂದ್ರೆ ಎಂಪ್ಲಾಯ್ ನಂಬರ್ ಅನ್ನು ಚೆಕ್ ಮಾರ್ಕ್ ಇಲ್ಲಿ ತೆಗೆದು ಬಿಡಿ, ಹೋಗುತ್ತೆ. ಅಂಡ್ ಇಲ್ಲಿ ಆಪ್ಷನ್ಸ್ ಅಂಡ್ ಡಿಸೈನ್ ಎರಡು ಟೂಲ್ ಇದೆ. ಡಿಸೈನ್ ಟೂಲ್ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಅನ್ಕೊಳ್ತೀನಿ. ನೀವು ಈ ಟೇಬಲ್ ಗೆ ಡಿಸೈನ್ ಅಪ್ಲೈ ಮಾಡಬಹುದು. ಸೊ ಇಲ್ಲಿ ಸ್ಕ್ರೀನ್ ಅಲ್ಲಿ ನೋಡ್ತಾ ಇದ್ದೀರಾ ಈ ರೀತಿ. ಅಂಡ್ ಆಪ್ಷನ್ಸ್ ಅಲ್ಲಿ ಏನಿದೆ ನೋಡೋಣ. ಈಗ ಆಲ್ರೆಡಿ ಟೇಬಲ್ ಅಲ್ಲಿ ಎಲ್ಲಾ ಇನ್ಫಾರ್ಮೇಶನ್ ಬಂದ್ಬಿಟ್ಟಿದೆ. ನಮಗೆ ಕ್ಲಿಯರ್ ಮಾಡಬೇಕು ಅಂದ್ರೆ ಇಲ್ಲಿದೆ ನೋಡಿ, ಕ್ಲಿಯರ್ ಆಲ್ ಕೊಟ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಮೊದಲು ಹೇಗಿತ್ತೋ ಆ ರೀತಿ ನಮ್ಗೆ ವ್ಯೂ ಕಾಣಿಸ್ತಾ ಇದೆ ಅಲ್ವಾ. ಸೊ ಅಂಡು ಮಾಡ್ಕೊಳ್ಳಿ, ಇಲ್ಲಿದೆ. ಸೊ ಮತ್ತೆ ಎಲ್ಲ ಬಂದಿದೆ. ಸೊ ನಾವು ಇಲ್ಲಿ ಸೆಲೆಕ್ಟ್ ಅಂತ ಕ್ಲಿಕ್ ಮಾಡಬೇಕು. ಎಂಟೈರ್ ಪಿವಟ್ ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ಎಂಟೈರ್ ಪಿವಟ್ ಟೇಬಲ್ ಸೆಲೆಕ್ಟ್ ಆಗುತ್ತೆ. ಸೊ ಮೂವ್ ಪಿವಟ್ ಟೇಬಲ್ ಅಂತ ಕ್ಲಿಕ್ ಮಾಡಿದ್ರೆ ಸೊ ಪಿವಟ್ ಟೇಬಲ್ ನ ಮೂವ್ ಮಾಡಬಹುದು. ಸೊ ಇಲ್ಲೇ ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಗೆ ಮೂವ್ ಮಾಡಬಹುದು. ಇಲ್ಲಿಂದ ನಾನು ಇಲ್ಲಿ ಕೇಳ್ತಿದ್ದೆ ಲೊಕೇಶನ್, ನಾನು ಲೊಕೇಶನ್ ಇಲ್ಲಿ ಕ್ಲಿಕ್ ಮಾಡ್ತೀನಿ. ಈ ಸೆಲ್ ಈಗ ನನ್ನ ಲೊಕೇಶನ್. ಈಗ ಓಕೆ ಕೊಟ್ರೆ ನೋಡಿ ಅಲ್ಲಿಂದ ಪಿವಟ್ ಟೇಬಲ್ ಇಲ್ಲಿಗೆ ಬಂತು. ಅಥವಾ ನಾನು ಅದನ್ನ ಹೊಸ ವರ್ಕ್ ಶೀಟ್ ಗೆ ಕರ್ಕೊಂಡು ಹೋಗ್ಬೋದು. ನ್ಯೂ ವರ್ಕ್ ಶೀಟ್ ಕೊಟ್ಟು ಓಕೆ ಕೊಟ್ರೆ ಬೇರೆ ವರ್ಕ್ ಶೀಟ್ ಗೆ ಹೋಗುತ್ತೆ. ಅಥವಾ ಇಲ್ಲೇ ಬೇರೆ ಲೊಕೇಶನ್ ಅಂದ್ರೆ ಸೊ ಇಲ್ಲಿ ಕ್ಲಿಕ್ ಮಾಡಿ ಲೊಕೇಶನ್ ಇಲ್ಲೇ ಯಾವ್ದಾದ್ರು ಒಂದು ಸೆಲ್ ನ ಕ್ಲಿಕ್ ಮಾಡಿ ಓಕೆ ಕೊಡಿ. ಆ ಒಂದು ಸೆಲ್ ಸೊ ಇಲ್ಲಿ ರೆಫರೆನ್ಸ್ ತಪ್ಪಾಗಿದೆ, ಶೀಟ್ ತೆಗಿರಿ. ಸೊ ನಾವಿಲ್ಲಿ ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಕ್ಲಿಕ್ ಮಾಡೋಣ. ಎಕ್ಸಿಸ್ಟಿಂಗ್ ವರ್ಕ್ ಶೀಟ್ ಕೊಟ್ಟು ಒಂದು ಸೆಲ್ ನ ಕ್ಲಿಕ್ ಮಾಡಿದ್ರೆ ಆ ಒಂದು ಸೆಲ್ ನ ಅಡ್ರೆಸ್ ಇಲ್ಲಿ ಬಂದು ಓಕೆ ಕೊಡಿ, ಅಲ್ಲಿಗೆ ಶಿಫ್ಟ್ ಆಗುತ್ತೆ. ಈ ರೀತಿ ಮೂವ್ ಮಾಡಬಹುದು. ಚೇಂಜ್ ಡೇಟಾ ಸೋರ್ಸ್ ಅಂತ ಇದೆ. ಅಂದ್ರೆ ನಾವು ಎಲ್ಲಿಂದ ತಂದಿದ್ವಿ ಈ ಡೇಟಾನ, ಈ ಒಂದು ಶೀಟ್ ಇಂದ ಅಲ್ವಾ. ಸೊ ನಾನು ಇಲ್ಲಿ ಕ್ಲಿಕ್ ಮಾಡ್ಕೊಂಡು ಆಪ್ಷನ್ಸ್ ಅಲ್ಲಿ ಚೇಂಜ್ ಡೇಟಾ ಸೋರ್ಸ್ ಅಲ್ಲಿ ಚೇಂಜ್ ಮಾಡಬಹುದು. ಡೇಟಾ ಸೋರ್ಸ್ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಓಪನ್ ಆಗುತ್ತೆ. ನನಗೆ 4 ಕಾಲಮ್ ಬೇಡ, ಕೇವಲ 2 ಕಾಲಮ್ ಸಾಕು. ಡಿಪಾರ್ಟ್ಮೆಂಟ್ ಅಂಡ್ ಸ್ಯಾಲರಿ ಅಂದ್ರೆ 2 ಕಾಲಮ್ ನ ಕ್ಲಿಕ್ ಮಾಡ್ಕೊಂಡು ಓಕೆ ಕೊಟ್ರೆ ಸಾಕು. ಇಲ್ಲಿ ನೋಡಿ ಕೇವಲ 2 ಕಾಲಮ್ ಬಂದಿದೆ, ತೋರಿಸ್ತೀನಿ. ಇಲ್ಲಿ ನೋಡಿ ಡಿಪಾರ್ಟ್ಮೆಂಟ್ ಅಂಡ್ ನೆಟ್ ಸ್ಯಾಲರಿ ಮಾತ್ರ ಬಂದಿದೆ. ಸೊ ನಾನು ಡಿಪಾರ್ಟ್ಮೆಂಟ್ ನ ರೋಲ್ ಹಾಕ್ತೀನಿ. ಸೊ ಇಲ್ಲಿ ನೋಡಿ ಸೊ ಫಿಲ್ಟರ್ ಆಗೋಗಿದೆ. ನಾನು ಇಲ್ಲಿ ಏನ್ ಮಾಡ್ತೀನಿ, ಸೆಲೆಕ್ಟ್ ಆಲ್ ಕೊಟ್ಟು ಓಕೆ ಕೊಡ್ತೀನಿ. ಸೊ ನೋಡಿ ಎಲ್ಲಾ ಡಿಪಾರ್ಟ್ಮೆಂಟ್ ನನಗೆ ಕೇವಲ ಸ್ಯಾಲರಿ ಮಾತ್ರ ತೋರಿಸ್ತಿದೆ. ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಗೆ ನಾವು ಇಷ್ಟು ಸ್ಯಾಲರಿ ಕೊಡ್ತೀವಿ, ಅಡ್ಮಿನ್ ಡಿಪಾರ್ಟ್ಮೆಂಟ್ ಗೆ ಇಷ್ಟು ಸ್ಯಾಲರಿ, ಅಂಡ್ ಇದು ಗ್ರ್ಯಾಂಡ್ ಟೋಟಲ್. ಈ ರೀತಿ ನಮಗೆ ಪಿವಟ್ ಟೇಬಲ್ ಯೂಸ್ಫುಲ್ ಆಗುತ್ತೆ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್. ಅಂಡ್ ಇಲ್ಲೊಂದು ಸ್ವಲ್ಪ ಆಪ್ಷನ್ಸ್ ಇದೆ. ಇಲ್ಲೇನಿದೆ ನೋಡೋಣ. ಫೀಲ್ಡ್ ಸೆಲೆಕ್ಷನ್ ಅಂತ ಅಂದ್ರೆ ನಮ್ಗೆ ಇಲ್ಲಿ ಯಾವ ರೀತಿ ಕಾಣಿಸ್ತಾ ಇದೆ ಈ ಟಾಸ್ಕ್ ಪೇನ್, ಅದನ್ನ ನಾವು ಇಲ್ಲಿಂದ ಚೇಂಜ್ ಮಾಡಬಹುದು. ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಡಿಫರೆಂಟ್ ಸ್ಟೈಲ್ಸ್ ಇದೆ. ಸೊ ನಾನೀಗ ಸೆಲೆಕ್ಟ್ ಆಗಿರೋದು ನೋಡಿ, ಫೀಲ್ಡ್ ಸೆಲೆಕ್ಷನ್ ಅಂಡ್ ಏರಿಯಾ ಸೆಲೆಕ್ಷನ್ ಸ್ಟ್ಯಾಕ್ಡ್ ಅಂತಿದೆ. ಇದು ಫೀಲ್ಡ್ ಸೆಲೆಕ್ಷನ್, ಕೆಳಗಡೆ ಇರೋದು ಏರಿಯಾ ಸೆಲೆಕ್ಷನ್. ಸೊ ನಾನು ಇದನ್ನ ಕ್ಲಿಕ್ ಮಾಡ್ಕೊಂಡ್ರೆ ಸೈಡ್ ಬೈ ಸೈಡ್ ಅಲ್ಲಿ ತೋರಿಸ್ತಾ ಇದೆ. ಸೊ ಥರ್ಡ್ ಆಪ್ಷನ್ ಏನಿದೆ ಫೀಲ್ಡ್ ಸೆಲೆಕ್ಷನ್ ಓನ್ಲಿ ಕ್ಲಿಕ್ ಮಾಡಿದ್ರೆ ಕೇವಲ ಫೀಲ್ಡ್ ಸೆಲೆಕ್ಷನ್ ಮಾತ್ರ ತೋರಿಸ್ತದೆ, ಫೀಲ್ಡ್ ಮಾತ್ರ ಸೆಲೆಕ್ಟ್ ಮಾಡೋ ತರ ಆಪ್ಷನ್ ಇದೆ. ಅಂಡ್ ನಾನು ಇಲ್ಲಿ ಏರಿಯಾ ಸೆಲೆಕ್ಷನ್ ಓನ್ಲಿ ಕೊಟ್ರೆ ಬರೀ ಏರಿಯಾ ಸೆಲೆಕ್ಷನ್ ಮಾತ್ರ ತೋರಿಸ್ತಿದೆ. ಅಂಡ್ ಏರಿಯಾ ಸೆಲೆಕ್ಷನ್ ಓನ್ಲಿ ಕೊಟ್ರೆ 1/4 ಈ ರೀತಿ 1/1 ಬರುತ್ತೆ. ಫಸ್ಟ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಾರ್ಮಲ್ ವ್ಯೂ ಅಲ್ಲಿ ಇರುತ್ತೆ. ಸೊ ಗೊತ್ತಾಯ್ತಲ್ಲ ಸ್ಟೂಡೆಂಟ್, ಪಿವಟ್ ಟೇಬಲ್ ನಮಗೆ ಹೇಗೆ ಯೂಸ್ಫುಲ್ ಇದೆ ಅಂತ.
ಇದು ನಮ್ಮ ಒರಿಜಿನಲ್ ಡೇಟಾ ಸೋರ್ಸ್ ಡೇಟಾ. ಸೊ ಇದನ್ನು ಕೂಡ ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಡೌಟ್ ಬಂದ್ರೆ ಈ ವಿಡಿಯೋನ ಮತ್ತೊಂದ್ಸರಿ ರೀಪ್ಲೇ ಮಾಡಿ ನೋಡ್ಕೊಳ್ಳಿ. ಓಕೆ ಸ್ಟೂಡೆಂಟ್, ಪಿವಟ್ ಟೇಬಲ್ ಹಾಕೋದ್ರ ಬಗ್ಗೆ ನೀವೀಗ ಕಲ್ತ್ರಲ್ಲ. ಈಗ ಪಿವಟ್ ಚಾರ್ಟ್ ಹಾಕೋದನ್ನ ನೋಡೋಣ. ಪಿವಟ್ ಟೇಬಲ್ ಇಂದ ನಾವು ಬೇಕಾಗಿರೋ ತರ ನಮ್ಮ ಡೇಟಾನ ಅರೇಂಜ್ ಮಾಡ್ಕೋಬಹುದು. ಅದೇ ರೀತಿ ಚಾರ್ಟ್ ಅಲ್ಲೂ ಕೂಡ ಅರೇಂಜ್ ಮಾಡ್ಕೋಬಹುದು. ಸೊ ಪಿವಟ್ ಚಾರ್ಟ್ ಹಾಕ್ಬೇಕಂದ್ರೆ ಇಲ್ಲಿ ಹೊರಗಡೆ ಫಸ್ಟ್ ಕ್ಲಿಕ್ ಮಾಡ್ಕೊಂಡು ಇನ್ಸರ್ಟ್ ಪಿವಟ್ ಟೇಬಲ್ ಪಿವಟ್ ಚಾರ್ಟ್ ತಗೋಬೇಕು. ಸೊ ನಮ್ಗೆ ಇಲ್ಲಿ ಒಂದು ವಿಂಡೋ ಓಪನ್ ಆಯ್ತು. ಕ್ರಿಯೇಟ್ ಪಿವಟ್ ಟೇಬಲ್ ವಿತ್ ಪಿವಟ್ ಚಾರ್ಟ್ ಅಂತ ಎರಡು ಒಟ್ಟಿಗೆ ಬರುತ್ತೆ ಈಗ. ಸೊ ನಾನೇನ್ ಚೂಸ್ ಮಾಡ್ತೀನಿ, ಇಲ್ಲಿ ರೇಂಜ್ ನ ಸೆಲೆಕ್ಟ್ ಮಾಡ್ಬೇಕು. ಪಿವಟ್ ಚಾರ್ಟ್ ಅಲ್ಲಿ ಬರ್ಬೇಕಾಗಿರುವಂತ ರೇಂಜ್ ಏನು, ಈ 4 ಕಾಲಮ್ಗಳು. ಸೊ ಪೂರ್ತಿ ಡೇಟಾನ ಸೆಲೆಕ್ಟ್ ಮಾಡ್ಕೊಂಡು ಸೊ ನಾನು ನ್ಯೂ ವರ್ಕ್ ಶೀಟ್ ಅಂತ ಕೊಟ್ಟು ಓಕೆ ಕೊಡ್ತೀನಿ. ಸೊ ನನಗೆ ಹೊಸ ವರ್ಕ್ ಶೀಟ್ ಅಲ್ಲಿ ವಿಂಡೋ ಓಪನ್ ಆಯ್ತು. ಇಲ್ಲಿಗ ನನ್ನ ಚಾರ್ಟ್ ಬರುತ್ತೆ, ಬಟ್ ಇಲ್ಲಿ ಬ್ಲಾಂಕ್ ತೋರಿಸ್ತಾ ಇದೆ. ಇಲ್ಲಿ ನೋಡಿ, ಸೊ ಬ್ಲಾಂಕ್ ಆಗಿ ತೋರಿಸ್ತದೆ, ಯಾಕಂದ್ರೆ ಇಲ್ಲಿ ಯಾವುದೇ ಇನ್ನು ಕಾಲಮ್ಗಳು ಸೆಲೆಕ್ಟ್ ಆಗಿಲ್ಲ. ಸೊ ನಾನೇನ್ ಮಾಡ್ತೀನಿ, ನನಗೆ ಡಿಪಾರ್ಟ್ಮೆಂಟ್ ಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ಕ್ಲಿಕ್ ಮಾಡ್ತೀನಿ. ಸೊ ಡಿಪಾರ್ಟ್ಮೆಂಟ್ ಬಂತು. ಸೊ ಎಂಪ್ಲಾಯ್ ನೇಮ್ ಅಂಡ್ ನೆಟ್ ಸ್ಯಾಲರಿ. ಸೊ ಮೂರನ್ನು ಕ್ಲಿಕ್ ಮಾಡಿದಾಗ ನನಗೆ ಇಲ್ಲಿ ಬರುತ್ತೆ. ಅಂದ್ರೆ ಮಿನಿಮಮ್ ನಂಬರ್ ಇರಬೇಕು ಇಲ್ಲಿ, ಆದ್ರಿಂದ. ಸೊ ನನಗೀಗ ಎಂಪ್ಲಾಯಿ ನೇಮ್ ಅಂಡ್ ಸ್ಯಾಲರಿ ಮಾತ್ರ ತೋರಿಸ್ಬೇಕು ಅಂದ್ರೆ ಡಿಪಾರ್ಟ್ಮೆಂಟ್ ನ ತೆಗಿತೀನಿ. ಸೊ ಇಲ್ಲಿ ನೋಡಿ, ಈ ಒಂದು ಟೇಬಲ್ ನ ಗಮನಿಸ್ತಾ ಹೋಗಿ ಟೋಟಲ್ ಏನಿದು ಟೋಟಲ್ ಅಂದ್ರೆ ಪ್ರತಿಯೊಬ್ಬ ಎಂಪ್ಲಾಯಿಯ ಸ್ಯಾಲರಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಾವು ಸಮ್ ಮಾಡಿದ್ವಿ ಅಲ್ವಾ. ಇಲ್ಲಿ ನಿಮ್ಗೆ ಇಲ್ಲಿ ನೋಡಿದ್ರೆ ನಿಮ್ಗೆ ಪಿವಟ್ ಟೇಬಲ್ ಕೂಡ ಬಂದಿದೆ ಅಂಡ್ ಪಿವಟ್ ಚಾರ್ಟ್ ಕೂಡ ಬಂದಿದೆ. ಸೊ ಈ ಒಂದು ವಿಂಡೋ ಏನಪ್ಪಾ ಅಂದ್ರೆ ಇಲ್ಲಿರೋ ಟಾಸ್ಕ್ ನ ನಾವು ನೋಡ್ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಬೇಕು. ಒಂದ್ಸರಿ ಕ್ಲಿಕ್ ಮಾಡಿದ್ರೆ ಕಾಣಿಸುತ್ತೆ, ಮತ್ತೊಂದ್ಸರಿ ಕ್ಲಿಕ್ ಮಾಡಿದ್ರೆ ಹೈಡ್ ಆಗುತ್ತೆ ಈ ರೀತಿ. ಅಂಡ್ ನಮಗೆ ಬೇಕಾಗಿರೋ ತರ ನಾವು ಇಲ್ಲಿ ಅರೇಂಜ್ ಮಾಡ್ತಾ ಹೋದ್ರೆ ಇಲ್ಲಿರೋ ಚಾರ್ಟ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಎಂಪ್ಲಾಯ್ ನಂಬರ್ ಬೇಕು ಅಂದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಎಂಪ್ಲಾಯ್ ನಂಬರ್ ಕೂಡ ಬಂದಿದೆ, ಬಟ್ ಅದು ಸಮ್ ಪ್ಲೇಸ್ ಅಲ್ಲಿ ಹೋಗಿದೆ. ಎಂಪ್ಲಾಯ್ ನಂಬರ್ ನಾವು ಇಲ್ಲಿ ಹಾಕೋಣ. ಸೊ ಈ ರೀತಿ ಇಲ್ಲಿ ನೋಡಿ ಎಂಪ್ಲಾಯ್ ನಂಬರ್ ಕಾಣಿಸ್ತಾ ಇದೆ ಕೆಳಗಡೆ ಅಂಡ್ ಅವರ ನೇಮ್ ಕೂಡ. ಅಂಡ್ ಇಲ್ಲಿ ಟೇಬಲ್ ಅಲ್ಲಿ ನೋಡಬಹುದು. ಅಂಡ್ ನಾವು ಈ ಒಂದು ಟೇಬಲ್ ಇಂದ ಬೇಕಾಗಿರುವಂತಹ ಎಂಪ್ಲಾಯ್ ನೇಮ್ ಅಥವಾ ನಂಬರ್ ನ ಸಾರ್ಟ್ ಮಾಡಬಹುದು. ಸೊ ಗೊತ್ತಿದೆ ನಿಮಗೆ, ಫಿಲ್ಟರ್ ಆಪ್ಷನ್ ಬಗ್ಗೆ ಗೊತ್ತಿದೆ. ಅಂಡ್ ವ್ಯಾಲ್ಯೂಸ್ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಸೊ ಈ ರೀತಿ ನಾವು ಪಿವಟ್ ಚಾರ್ಟ್ ನ ಇನ್ಸರ್ಟ್ ಮಾಡಬಹುದು. ಸೊ ಇದ್ರ ಬಗ್ಗೆ ಅಂಡ್ ಇಲ್ಲಿ ಡಿಸೈನ್ ಟ್ಯಾಬ್ ಅಂಡ್ ಲೇಔಟ್ ಟ್ಯಾಬ್. ಸೊ ಈ ಆಪ್ಷನ್ಸ್ ಆಲ್ರೆಡಿ ಕಲ್ತಿದ್ದೀರಾ. ಸೊ ಈಗ ನೀವು ಪಿವಟ್ ಚಾರ್ಟ್ ನ ಕೂಡ ಇನ್ಸರ್ಟ್ ಮಾಡಿ ವರ್ಕ್ ಮಾಡ್ಕೊಳ್ಳಿ. Well, that's it. Thank you.